ತಿಳ್ಕೊಳ್ಳಿ. ಅಣ್ಣ ಅಣ್ಣ ಬಾರಪ್ಪ ಪ್ರವೀಣ, ಈಗ ಬಂದೇನಪ್ಪ? ಎಷ್ಟು ದಿನ ಎಲ್ಲಿ ಹೋಗಿದ್ಯಪ್ಪ? ಕಾಣಿಸ್ಲಿಲ್ಲಲ್ಲ. ಚೆನ್ನಾಗಿದ್ದೇನಪ್ಪ? ಏನು ಮಾಡೋದನ್ನ, ನಮ್ಮಂತ ಬಡವರು ಎಷ್ಟೇ ವಿದ್ಯಾವಂತರಾಗಲು ಲಂಚಭೂತ ನಮ್ಮನ್ನು ಕಾಡುತ್ತಿದೆ. ಅದಕ್ಕಾಗಿ ನನಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ. ಆದ ಕಾರಣ ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇರಲಿ ಬಿಡಪ್ಪ, ಇರಲಿ. ಯಾವ ಕೆಲಸವಾದರೇನು, ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ಮಾತಿದೆ. ಎಲ್ಲರೂ ದುಡ್ಡು ತಿನ್ನಬೇಕಲ್ಲವೇ ಈ ಹಾಳ ಸಮಾಜದಲ್ಲಿ. ಅಣ್ಣ, ರವಿ ಏನಾದರೂ ನಿನಗೆ ಲೆಟರ್ ಕಳಿಸಿದನೇನು? ಕಳಿಸಿದ್ದಾನಪ್ಪ, ಕಳಿಸಿದ್ದಾನೆ. ಇನ್ನೆರಡು ದಿನಗಳಲ್ಲಿ ಬರುತ್ತಿದ್ದಾನೆ. ಅಣ್ಣ, ನನ್ನ ಹಾಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವುದು ಬೇಡ. ಅವನು ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಬರೆದು ಒಂದು ಸರ್ಕಾರಿ ನೌಕರಿ ತೆಗೆದುಕೊಳ್ಳಬೇಕೆಂಬುದೇ ನನ್ನ ಆಸೆ. ನೋಡಣ್ಣ, ನನ್ನ ಆಸೆ ನೋಡು. ಅತ್ತಿಗೆ ಕೊರಳಿರೋ ಮಾಂಗಲ್ಯ ಏನಾಯ್ತು? ಪ್ರವೀಣ, ಅದು ಅದು ನಾನು ಹೇಳ್ತೀನಿ ಪ್ರವೀಣ. ಅತ್ತಿಗೆ ಹೇಳದಿದ್ದರೆ ನನ್ನ ಮೇಲೆ ಆನೆ ಆಯಿತು. ಹೇಳುತ್ತೇನೆ. ರವಿಯ ಫ್ಯೂಸ್ ಕಟ್ಟಲು ಹಣವಿರಲಿಲ್ಲ. ಯಾರ ಹತ್ತಿರ ಕೇಳಬೇಕಂತ ಸಂಕಟ ಪಡುತ್ತಿದ್ದಾಗ ಸಲುವಾಗಿ ತನ್ನ ಮಗನನ್ನು ತ್ಯಾಗ ಮಾಡಿದ. ಇಲ್ಲಿದೆ ನೋಡಪ್ಪ ಮಾಂಗಲ್ಯ, ಇಲ್ಲಿದೆ. ಅಣ್ಣ, ಇಷ್ಟು ವಿಷಯವನ್ನು ನನ್ನ ಮುಂದೆ ಏಕೆ ಮುಚ್ಚಿಟ್ಟಿದ್ದೀರಣ್ಣ? ಇಷ್ಟು ದಿವಸ ನಾನೊಬ್ಬ ನಾನೊಬ್ಬ ಅನಾಥ. ಏನು ಮಾತಾಡ್ತಾ ಇದೀಯಪ್ಪ ನೀನು? ಏನು ಮಾತಾಡ್ತಾ ಇದೀಯಾ? ಎತ್ತ ಮಕ್ಕಳಲ್ಲಿ ಸರಿಯಾಗಿ ನೋಡಿಕೊಳ್ಳಲು ಯಾವ ಸಮಾಜದಲ್ಲಿ ಇಷ್ಟು ದೊಡ್ಡವನಾದರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರೋ ನನ್ನ ಅತ್ತಿಗೆ ಅಣ್ಣ ತಮ್ಮಂದಿರು ಬೆಳೆಯುತ್ತ ಯಾದಿಗಳು ಗಾದೆ ಮಾತನ್ನು ಹಿಂದು ನುಗ್ಗಿ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿರುವ ಅಣ್ಣ ಅತ್ತಿಗೆ ನನ್ನ ಪಾಲ ದೇವರು ನೀವು. ರವೀಣ, ನಿನ್ನಂತ ಗೆಳೆಯನ್ನು ಪಡೆದು ನನ್ನ ರವಿ ಪುಣ್ಯವಂತನಪ್ಪ. ನನ್ನ ರವಿ ಪುಣ್ಯವಂತನು. ಅಣ್ಣ, ನಿನ್ನ ಸಲುವಾಗಿ ಹಾಗೂ ರವಿಯ ಸಲುವಾಗಿ ಎಂತ ಸಂಕಟದ ಪರಿಸ್ಥಿತಿ ಬಂದರೂ ಅದನ್ನು ನಿಭಾಯಿಸುವ ಜವಾಬ್ದಾರಿ ನನ್ನದು. ನನ್ನ ಅತ್ತಿಗೆ ಮಾಂಗಲ್ಯಕ್ಕೆ ಎಂದು ಕುಂತು ಬರಬಾರದು. ಮಾಂಗಲ್ಯವನ್ನು ನನ್ನ ಅತ್ತಿಗೆ ಕೊರಳಿಗೆ ಹಾಕಿಬಿಡು. ಆಯ್ತಪ್ಪ, ನಿಮ್ಮ ಅತ್ತೆಗೆ ಮಾಂಗಲ್ಯನು ಮರಳಿ ಕೊಡುತ್ತೇನೆ. ಪ್ರವೀಣ, ರವಿ ಬರುವುದು ತುಂಬಾ ವೇಳೆ ಆಗುತ್ತೆ ಅಂತ ಕಾಣುತ್ತೆ. ನಾನು ಅಡಿಗೆ ಸಿದ್ಧ ಮಾಡಿದ್ದೀನಿ. ಬಾರಪ್ಪ, ಊಟ ಮಾಡ್ಕೊಂಡು ಹೋಗು. ಬೇಡ ಅತ್ತಿಗೆ, ನೀವಿಬ್ಬರನ್ನು ನೋಡಿ ಹಸಿದ ಹೊಟ್ಟೆ ತುಂಬಿದಂತಾಯ್ತು. ನಾನಿನ್ನು ಹೋಗಿ ಬರುತ್ತೇನೆ. ನಿಮ್ಮಿಬ್ಬರ ಆಶೀರ್ವಾದ ಇದ್ದರೆ ಅಷ್ಟೇ. ನಮ್ಮ ಬಂದ ಕಷ್ಟವನ್ನು ದೇವರ ರೂಪದಲ್ಲಿ ಬಂದು ಬಗೆಹರಿಸಿದ ಪ್ರವೀಣ ಆ ಸದಾಕರ ಆಶೀರ್ವಾದ ಇರಲಿ. ಹೌದ್ರಿ, ನಮ್ಮ ಪ್ರವೀಣ ತುಂಟು ಹುಡುಗ, ತುಂಬಾ ಒಳ್ಳೆಯವನು. ಒಳ್ಳೆ ಸಮಯಕ್ಕೆ ದೇವ್ರ ಹಾಗೆ ಬಂದ ನೋಡಿ. ನಡೀರಿ, ಹೊತ್ತಾಯ್ತು. ಊಟ ಮಾಡೋದು ಅಥವಾ ಹೀಗೆ ಮಾತೆ ಹೇಳೋದು? ಬರೀ ಊಟನ ಸ್ವಲ್ಪ ಏನಾರನ್ನ ನಮ್ಮ ತರಿಸಿವೆಯಾ? ಹಿಂಗೆಲ್ಲ ಸಪ್ಪಿಗೆ ಕೇಳಿದ್ರೆ ಆಗಲ್ಲಪ್ಪ. ನೀವು ನಗನಗತ್ತ ಕೇಳಬೇಕು. ಸ್ವಲ್ಪ ನಗರಿ ಎಲ್ಲರೂ. ಅಯ್ಯೋ ಅಯ್ಯೋ ಗಂಡ ಆಗ್ಲಿ. ಮುಖವ ಕಂಡಿದ್ದೆ
ಹೋಗಿದ್ದೆ ಮೂಗುತಿ ಮತ್ತು ಚಂದ ವಾಲಿಜುವಿಗೆ ಗತ್ತು ಚಂದ ಕಾಸಗನ ಗತ್ತು ಚಂದ ನಾಗಜಡೆ ಜುಟ್ಟು ಚಂದ ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ. I love you, Mama.
ಆಯ್ತು ಬನ್ನಿ ನಡಿ ಕವಿ, ಊಟ ಮಾಡಿಕೊಂಡು ಹೊಲದ ಕಡೆ ಹೋಗಿ ಬರಬೇಕು. ಬನ್ನಿ. ಈ ರಣರಂಗದಲ್ಲಿ ರಾಜನಾಗಿ ಮಿಕ್ಕಿದ ಮಟ್ಟಿಗೆ ಮಿಡಿಗಾರನಾಗಿ ನಾಥನಿಗೆ ಸರದಾರನಾಗಿ ಈ ರಣರಂಗದಲ್ಲಿ ರಾಜನಾಗಿ ಮೆರೆದಿದ್ದೆ. ಓ ಸರ್, ನನ್ನ ಹೆಸರೇನ್ರಿ? ಸರ್ ಸಾಕಾಗಿ ಹೋಗೈತ್ರಿ. ಯಾವಾಗ ಸಾಕಾಗೈತ್ರಿ ಡ್ರೈವರ್ ಕೆಲಸ ಮಾಡಿ ಯಾವಾಗ ಸಾತಿದ್ರ ಮನ್ಯಾಗ ಕೆಲಸ ಮಾಡಕ್ ಅನ್ನೋದು ನೆಮ್ಮದಿ ಅನ್ನೋದು ಏನ್ರಿ? ಸರಿಯಾಗಿ ಹೊತ್ತಿಗೆ ಊಟ ಇಲ್ಲ, ಸರಿಯಾಗಿ ಹೊತ್ತಿಗೆ ನಿದ್ದಿಲ್ರಿ. ಸಾಕಾಗೈತ್ರಿ. ಹೋಲ್ ಬಿಡ್ರಿ, ನಾವ್ ಯಾವಾಗ ಇದ್ದದ್ದು ಕಂಟಿನ್ಯೂ. ಈ ಕಡೆ ಒಂದ್ ಯಾವ್ದೋ ಬರಾತದಲ್ರಿ ಸರ ಮಾತಾಡ್ತಾಳ.